गणपति महाराज की भक्त मंडली की श्री रामचंद्र प्रभु की भक्त हनुमान की श्री विनायक कृपा घोषित नाटक मंडली की प्रभु श्री राम के सीता माता जी के श्री हनुमान के नम मास्टर यमन सर के राजा राजा मातांड रत्न सिंहासनाधीश्वर अयोध्या नगರದ ಪುರದರಸು ಪ್ರಜೆಗಳ ಪರಿಪಾಲಕ ದಶರಥ ಸಾರ್ವಭೌಮ ಜಯ ವಿಜಯೀ ಭವ ಜಯ ವಿಜಯೀ ಭವ ಜಯ ವಿಜಯೀ ಭವ
ಸುಮಂತ್ರರೇ. ಮಹಾರಾಜ. ಗುರುದೇವ. ರಾಜೇಂದ್ರ. ಪರಮ ಪೂಜ್ಯರಾದ ಪ್ರತಿಷ್ಠಾದಿ ಮುನಿಪುಂಗವರೇ, ಸುಮಂತ್ರಾದಿ ಮಂತ್ರಿವರಿಯರೇ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಇದಕ್ಕೆ ತಮ್ಮ ಅಭಿಮತವೇನು ಗುರುದೇವ? ದಶರಥ ರಾಜೇಂದ್ರ. ಗುರುದೇವ. ದಶರಥ ರಾಜೇಂದ್ರ. ಗುರುದೇವ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲ, ದೇವಾನು ದೇವತೆಗಳೆಲ್ಲರಿಗೂ ಸಂತೋಷವಾಗಿರುವಾಗ ನನ್ನ ಅಭಿಪ್ರಾಯವೂ ಬೇಕೆ. ಬಹಳ ಸಂತೋಷ. ಕೃತಾರ್ಥನಾದೆ ಗುರುದೇವ, ಕೃತಾರ್ಥನಾದೆ. ಶ್ರೇಯೋಸ್ತು. ಮಂತ್ರರೇ. ಮಹಾರಾಜ. ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲವಲ್ಲ? ಮಹಾರಾಜ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಸುಮಂತ್ರರೇ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಮಹಾರಾಜ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ. ಸಂತಸ ತರುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ. ಸಾರ್ವಭೌಮ, ಪೂಜ್ಯರಾದಂಥ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರದ ಪರಿಜನರೆಲ್ಲರಿಗೂ ಆನಂದವಾಗಿರುವಾಗ ನಮಗೂ ಸಹ ಬಹಳ ಸಂತೋಷ. ಸಂತೋಷವಾಯಿತು ಸುಮಂತ್ರರೇ, ಬಹಳ ಸಂತೋಷವಾಯಿತು. ಹಾಗಾದರೆ ನೀವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬಂದಿರಿ. ಹಾಗೇ ಆಗಲಿ.
ಗುರುದೇವ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ಹೇಳಿರಿ. ಹಾಗೆ ಆಗಲಿ ರಾಜೇಂದ್ರ. ದಶರಥ ರಾಜೇಂದ್ರ, ಗುರುದೇವ, ನಾಳೆ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತವು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿರುವುದು. ಧನ್ಯನಾದೆ ಗುರುದೇವ, ಧನ್ಯನಾದೆ. ಪಾದಕ್ಕಿಂದ ವಂದಿಸಿ ತಂದೆಯೇ, ತವ ಪಾದಕ್ಕಿಂದ ವಂದಿಸಿ ತಂದೆಯೇ, ತವ ಪಾದಕ್ಕೀಗ ವಂದಿಸಿದ್ದಾನೆ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ, ಇಂದು ಎನ್ನನು ಕರೆಸಿದ ಪರಿ, ಇಂದು ಎನ್ನನು ಕರೆಸಿದ ಪರಿ, ಇಂದು ಎನ್ನನು ಕರೆಸಿದ ಪರಿ, ಚಂದದಿಂದ ಪೇಳೈ ಜನಕನೇ ತಂದೆಯೇ, ತವ ಪಾದಕ್ಕೀಗ ವಂದಿಸಿ ತಂದೆಯೇ. ಜನಕ ವಂದಿಸಿದನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಜನಕ, ನನ್ನನ್ನು ಇಷ್ಟು ತ್ವರಿತವಾಗಿ ಕರೆಸಿದ ಕಾರಣವೇನು? ರಾಮಚಂದ್ರ, ನಿನ್ನನ್ನು ಕರೆಯಿಸಿದ ವಿಚಾರವು ಬಹಳ ಮಾತ್ರವಾದದ್ದು. ಅದೇನೆಂದರೆ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನ ನಿನಗೆ ನಾಳೆ ಪಟ್ಟಾಭಿಷೇಕ ಮಾಡಿ ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಜನಕ, ನಿಮ್ಮ ಆಜ್ಞೆಯನ್ನು ಪಾಲಿಸುವುದು ನಿಮ್ಮ ಮಗನಾದ ನನ್ನ ಕರ್ತವ್ಯ. ಆದರೆ ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವೇಕೆ ಜನಕ? ರಾಮಚಂದ್ರ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಈ ಲಗ್ನವು ತ್ವರಿತವಾದ್ದರಿಂದ ಈ ಕಾರ್ಯವನ್ನು ತ್ವರಿತವಾಗಿಯೇ ಮಾಡಬೇಕಾಗಿದೆ. ಕುಮಾರ, ಚಿಂತಿಸಬೇಡ. ಭರತ ಶತ್ರುಘ್ನರಿಗೂ ಈ ಶುಭವಾರ್ತೆಯನ್ನು ಹೇಳಿ ಕಳಿಸಿದ್ದೇನೆ. ಅವರೂ ಸಹ ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ರಾಮಚಂದ್ರ, ಆಲಸ್ಯಂ ಅಮೃತ ವಿಷಂ. ಶುಭ ವೇಳೆಯಲ್ಲಿ ವಿಳಂಬವೇ ವಿಷವಾಗುವುದು. ಆದ ಕಾರಣ ಗುರುಗಳ ಅಪ್ಪಣೆಯನ್ನು ಪಡೆದು ಮುಂದಿನ ಕಾರ್ಯಕ್ಕೆ ಸಿದ್ಧನಾಗು. ಆಗಬಹುದು ಜನಕ. ಪೂಜ್ಯರಿಗೆ ವಂದಿಸುವೆನು. ಶ್ರೀರಾಮಚಂದ್ರ, ನಿನಗೆ ಮಂಗಳವಾಗಲಿ. ಧನ್ಯನಾದನು. ಧನ್ಯನಾದನು ಗುರುದೇವ. ನೀನು ಮಂಗಳ ಸ್ನಾನವನ್ನು ಮಾಡಿ ಶುಚಿರ್ಭೂತನಾಗಿರು. ಕಾಲವರಿತು ಬಂದು ನಿನಗೆ ರಕ್ಷಾಬಂಧನವನ್ನು ಕಟ್ಟುವೆನು. ಧನ್ಯನಾದನು ಗುರುದೇವ. ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನ ನಾಡಿನೆಲ್ಲೆಡೆ ತಿಳಿಸಿದೆ. ಹಾಗೇ ಆಗಲಿ. ಸಂಭ್ರಮವೋ, ಏನಿದು ಸಂಭ್ರಮವೋ, ರಾಜ್ಯದ ರೀತಿಯು ಸೋಜಿಗರಿಗುವುದು,
ನಗರವ ನೋಡಲು ಕಣ್ಗೊಳಿಸುವರಿ ನಗರವ ನೋಡಲು ಏನಿದು ಸಂಭ್ರಮವೋ ರಾಜ್ಯದ ರೀತಿಯು ಶೋಧಿಗದೆನಿಸುವುದು ರಾಜ್ಯದ ರೀತಿಯು ಶೋಧಿಗದೆನಿಸುವುದು ಏನಿದು ಸಂಭ್ರಮವೋ ಸಂಭ್ರಮವೋ ಏನು ಆಶ್ಚರ್ಯವಿದೆ. ಈಗಿನ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರೂ ಆನಂದದ ಸಡಗರ ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ನಡೆಯುತ್ತಿರುವವು. ಸುಮಂಗಲಿಯರು ಸುಹಾಸಿನಿಯರು ರಂಗವಲ್ಲಿನಟ್ಟು ನಲಿದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೂ ಕಾರಣವೇ ತೋರುತ್ತಿಲ್ಲವಲ್ಲ. ರಾಮರಾಜ್ಯ ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ. ಈ ಆನಂದವನ್ನು ನೋಡಲೆಂದು ಕೈಗೆ ನನ್ನನ್ನು ಬರ ಹೇಳಿದಳೆ. ಕೂಡದು ಕೂಡದು, ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಗೂಲು ಬೆನ್ನು ನೋಡಿ ಅಪಹಾಸ್ಯ ಮಾಡಿದನಲ್ಲದೆ. ಈಗ ಈಗ ಆ ಸೇಡನ್ನು ನಾನು ರಾಮನಿಗೆ ರಾಜ್ಯವೇ, ರಾಮನಿಗೆ ಪಟ್ಟವೇ. ಹೇ ರಾಮ, ನಿನಗೆ ಪಟ್ಟ ಕಟ್ಟಿಸುವೆನೇನೋ, ಅರಣ್ಯಕ್ಕೆ ಕಳಿಸುವೆನು ನೋಡಿ. ರಾಮನಿಗೆ ರಾಜ್ಯವಂತೆ ಕೊನಸಿನಲ್ಲಿ ಕಾಣಬೇಕು ನಿನ್ನ ಪಟ್ಟಾಭಿಷೇಕವನ್ನು. ಮುಯ್ಯಿಗೆ ಮುಯ್ಯಿ ಮುಯ್ಯಿಗೆ ಮುಯ್ಯಿ. ನಲಿಯುತ್ತಿದೆ ಸಡಗರದ ಸಂಭ್ರಮದ ಈ ದಿನ, ನಾಡಿನೊಳಗೆಲ್ಲೆಲ್ಲೂ ಆನಂದವೋ. ನಲಿಯುತ್ತಿದೆ ಸಡಗರದ ಸಂಭ್ರಮದ ಈ ದಿನ, ನಾಡಿನೊಳಗೆಲ್ಲೆಲ್ಲೂ ಆನಂದವೋ. ರಘುರಾಮಚಂದ್ರನ ಪಟ್ಟಾಭಿಷೇಕವೋ, ರಘುರಾಮಚಂದ್ರನ ಪಟ್ಟಾಭಿಷೇಕವೋ. ಓಲೈಸಿ ನೋಡಲು ಕಣ್ಗಳು ಸಾಲದು, ಓಲೈಸಿ ನೋಡಲು ಕಣ್ಗಳು ಸಾಲದು. ಕಲಿಯುತ್ತಿದೆ ಸಡಗರದ ಸಂಭ್ರಮದ ಈ ದಿನ, ನಾಡಿನೊಳಗೆಲ್ಲೆಲ್ಲೂ ಆನಂದವೋ 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 ಆನಂದವೋ. ಈ ದಿನ ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವು. ಈ ಶುಭ ಸಮಾಚಾರವನ್ನು ಹೇಳೋಣವೆಂದರೆ ಇಷ್ಟು ಹೊತ್ತಾದರೂ ನನ್ನ ಪ್ರಾಣೇಶ್ವರನು ನನ್ನ ಅಂತಃಪುರಕ್ಕೆ ಬರಲಿಲ್ಲ. ನನ್ನ ಜೀವಿತೇಶನಿಲ್ಲದೆ ನಾನು ಹೇಗಿರಲಿ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನಾ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನಾ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನಾ? ಅರಿಯೇನಾ ಕಾರಣ? ತಿಳಿಯೇನಾ ಕಾರಣ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನಾ? ಇನಿಯನಿಲ್ಲದ ಶಯನಗಾರ, ಕಣ್ಣು ಕಾಣದ ಅಂಧಕಾರ. ಇನಿಯ
ನನ್ನ ಪ್ರಾಣ ಸಖ್ಯಾದ ಮಂತರಿಯು ಬಾರಲಿಲ್ಲವಲ್ಲ, ಕಾರಣವಾದರೂ ಏನಿರಬಹುದು? ಕೈಕಾಲಿ ಮಂತರ, ಬಂದೆಯ? ಬಾ, ಕ್ಷೇಮವೇ, ಸೌಖ್ಯವೇ, ಸುಖಾಗಮನವೇ ಮಂತರ? ನನ್ನ ಸೌಖ್ಯವು ಹಾಗಿರಲಿ, ನೀನೊಬ್ಬಳು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆ. ಮಂತರ, ಇದೇನೆ ಹೀಗೆನ್ನುತ್ತಿರುವೆ? ಈ ದಿನ ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವು ನಿನಗೆ ತಿಳಿಯದೇನೆ ಮಂಥರ? ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಇಂದು ರಾಜ್ಯ ಪದವಿಯೊಳಗೆ ಸಂತೋಷವಾಂತೇನ ಮಂಥರ, ಸಂತೋಷವಾಂತೆ ಮಂಥರ, ಸಂತೋಷವಾಂತೇನ ರಘುಕುಲ ದೀಪನೋ ಅದು ಪರೇ ಹಾರನೋ ರಘುಕುಲ ದೀಪನೋ ಅದು ಪರೇ ಹಾರನೋ ಸುಗುಣನೋ ಸುಂದರನೋ ಸುಗುಣನೋ ಸುಂದರನೋ ಸುಗುಣನೋ ಸುಂದರನೋ ಸುಗುಣನೋ ಸುಂದರನೋ ನಿಗಮಾಗಮ ವಂದೀಪನೋ ಸಂತೋಷವಾಂತೇನ ಮಂಥರ, ಸಂತೋಷವಾಂತೆ ಮಂಥರ, ಸಂತೋಷವಾಂತೇನ ರಾಮದಿ ರಾಜ್ಯವ ಪ್ರೇಮದಿ ಕಾಂತಾನಿವ ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆ ಕೇಳಿ, ನೇಮದ ವಾರ್ತೆಯ ಕೇಳಿ ನೇಮದ ವಾರ್ತೆ ಕೇಳಿ, ನೇಮದ ವಾರ್ತೆಯ ಕೇಳಿ ಭೂಮಿಯಲ್ಲಿ ನಾ ಧನ್ಯಳು ಸಂತೋಷವಾಂತೇನ ಮಂಥರ, ಸಂತೋಷವಾಂತೆ ನಾ ಮಂಥರ, ಸಂತೋಷವಾಂತೆ ನಾ ಮಂಥರ. ಅಮ್ಮ, ಈ ದಿನ ನನ್ನ ಪ್ರಿಯ ಪುತ್ರನಿಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದು ತಿಳಿದು ಸಮಸ್ತ ಸಾಕೇತ ನಗರವೇ ಸಂತೋಷ ಪಡುತ್ತಿರುವಾಗ ಏನು ಅರಿಯದವಳಂತೆ ನನ್ನನ್ನೇ ಪ್ರಶ್ನಿಸುತ್ತಿರುವೆಯಲ್ಲ? ಅಮ್ಮ, ಆ ಸಮತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾಗುವ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ? ಒಂದು ವೇಳೆ ನಿನ್ನ ಮಗನಾದ ಭರತನಿಗೆ ಏನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರವಿಲ್ಲದಂತಾಗುತ್ತಿತ್ತು. ಯೋಚಿಸಿ ನೋಡು. ಮಂಥರ, ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ? ಉದರಗಳು ಬೇರೆ ಬೇರೆಯಾಗಿದ್ದರು ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ ಏನು? ಸಾಕು, ಬಾಯಿ ಮುಚ್ಚಿ. ಮಗಳೇ, ಅದಕ್ಕೆ ನಿನಗೆ ಹುಚ್ಚಲೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನಿನ್ನ ಮರಳುತನಕ್ಕೆ ನಾನೇನೆಂದು ಹೇಳಲಿ? ನನ್ನ ಮಗನೇನಾದರೂ ರಾಜ್ಯಭಾರವಾಡಬೇಕಿತ್ತೆ. ಅದಿರಲಿ, ಮಹಾರಾಜರು ಈ ವಿಚಾರವನ್ನು ನಿನಗೆ ತಿಳಿಸಿರಲಿಲ್ಲವೇ? ಇಲ್ಲ ಮಂಥರ, ಈ ವಿಚಾರವು ಮಹಾರಾಜರಿಂದ ನನಗೆ ತಿಳಿದಿಲ್ಲ. ಅದು ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದ ಇಲ್ಲದೆ ಇರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾದರೂ ಏಕೆ ಬಂತು? ಯೋಚಿಸಿ ನೋಡು. ಅಯ್ಯೋ, ಇವಳು ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈಕಾಲುಗಳೇ ನಡುಗುತ್ತಿರುವವು, ಹೃದಯವೂ ಕಂಪಿಸುತ್ತಿರುವುದು. ಹೌದು, ಸಮಯವು ಮೀರಿ ಹೋದರೆ ಮತ್ತೆಂದಿಗೂ ಬಾರದು. ಮಂಥರ, ಅಮ್ಮ, ಇದಕ್ಕೇನಾದರೊಂದು ಉಪಾಯವನ್ನು ನೀನೇ ತಿಳಿಸು ಮಂಥರ. ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದರಲ್ಲವೇ? ಹೌದು ಹೌದು ಮಂಥರ, ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಆತನು ನನಗೆ 2 ವರಗಳನ್ನು ಕೊಟ್ಟಿದ್ದನು ನಿಜ. ಆದರೆ
ಸಮಯ ಬಂದಾಗ ಅದನ್ನು ಕೇಳಿಕೊ ಎಂದು ಹೇಳಿರುವ ಆ ನನ್ನ ವರಗಳನ್ನು ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಏನು ಹೇಳಿದೆ ಮಂತರ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನು ಹೇಳಿರುವೆ. ಇರಲಿ, ನಿನ್ನಿಚ್ಛೆ ಇದ್ದಂತಾಗಲಿ. ಇನ್ನು ಎರಡನೇ ವರಕ್ಕೇನೆಂದು ಕೇಳಿಕೊಳ್ಳಲೆ? ಎರಡನೇ ವರಕ್ಕೆ ರಾಮನು ನಾರುಮುಡಿಯನ್ನಿಟ್ಟು ಜಟಾವಲ್ಕನ ದಾರಿಯಾಗಿ ಮರುಪ್ರವೇಶ ಮಾಡದೆ ಮುನಿವೃತ್ತಿಯಿಂದ 14 ವರ್ಷ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿ. ಅಯ್ಯೋ ಮೂರ್ಖಳೆ, ನೀಚಳೆ! ನಿನಗೇಕಿಂತ ದುರ್ಬುದ್ಧಿ ಹುಟ್ಟಿದ್ದೆ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತೆ? ಪಾಪಿ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಇಲ್ಲಿಂದ. ಅಮ್ಮ, ಈಗ ನಾನು ಏನು ಹೇಳಿದರು ನನ್ನ ಮಾತುಗಳೆಲ್ಲವೂ ನಿನಗೆ ವಿಷವಾಗಿ ತೋರುವುದು. ರಾಮನಿಗೆ ಏನಾದರೂ ಪಟ್ಟಾಭಿಷೇಕವಾದರೆ ಸಮಸ್ತವು ಆತನ ಕೈಸಿರುವುದಲ್ಲದೆ ಭರತನು ರಾಮನಿಗೆ, ನೀನು ಕೌಸಲ್ಯಗೆ ದಾಸಿಯಾಗಿರಬೇಕಾಗುವುದಮ್ಮ, ದಾಸಿಯಾಗಿರಬೇಕಾಗುವುದು. ಅದೆಲ್ಲ ಸರಿ ಮಂತರ, ಆದರೆ ರಾಮನನ್ನು ವನವಾಸಕ್ಕೆ ಕಳುಹಿಸುವ ಕಾರಣವಾದರೂ ಏನು? ರಾಮನು ರಾಜ್ಯದಲ್ಲಿ ಇದ್ದರೆ ಪ್ರಜೆಗಳು ಭರತನ ಅಧೀನದಲ್ಲಿರುವುದು ಕಷ್ಟ ಸಾಧ್ಯ. ಆದ್ದರಿಂದ ಹೇಗಾದರೂ ಮಾಡಿ ರಾಮನನ್ನು ಕಾಡಿಗೆ ಕಳಿಸಲೇಬೇಕು. ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಅವರಿಗೆ ಒಪ್ಪಿಸುವುದೇ ಅಲ್ಲವೇ ನಮ್ಮ ನಿನ್ನ ಚಾತುರ್ಯ. ಅದು ಹೇಗೆ ಮಂತರ? ಮಹಾರಾಜರ ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರುವೆ. ಮಹಿಳಾಂಬರ ಧಾರಣೆಯಾಗಿ ಕ್ರೋಧಾಕಾರದಿಂದ ದುಟ್ಟಿಸುತ್ತ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಆಡಿ ನೀನು ಹಾಗೆಯೇ ಮಲಗಿರು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದು ಅರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದುವರೆದರು. ಎಚ್ಚರವಿರಲಿ, ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆಂದ ನಂತರ ಇವರನ್ನು ಕೇಳಿಕೊಳ್ಳಬೇಕು. ರಾಮನನ್ನು ತೊರೆಯಿಸು, ಭರತನನ್ನು ತೊರೆಯಿಸು. ಆಗಲಿ ಮಂತರ, ನಿನ್ನ ಇಚ್ಛೆ ಇದ್ದಂತೆ ಆಗಲಿ. ಮಹಾರಾಜರಿದ್ದ ಕಡೆ ಬರುತ್ತಿರುವರು, ನೀನೀಗ ಎಲ್ಲಿಗೆ ಹೋಗುವೆ? ವಿಚಾರವನ್ನು ಎಲ್ಲೆಡೆ ತಿಳಿಸಲೆಂದು ಹೊರಡುವೆನು. ಈ ಮಾರ್ಗವಾಗಿ ಬರಲೇ? ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದು ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಂತು ಮಹಾರಾಜ ಈ ಮಾರ್ಗದಲ್ಲಿ ಬರುತ್ತಿರುವುದು. ನಾನು ಈ ಮಾರ್ಗದಲ್ಲಿ ಹೊರಟು ಬಿಡುತ್ತೇನೆ. ಹೌದು ಮಂತರೆ, ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿಂದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರೋರೆಂದ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ರಾಜ ಇನಕ ಕುಲ ಚಕ್ರವರ್ತಿ ಸೂರ್ಯವಂಶಾಧೀಶ್ವರ ಖಟ್ವಾಂಗ ಭೂಪಾಲ ದಶರಥ ಮಹಾರಾಜರಿಗೆ ವಿಜಯತೆ, ದಶರಥ ಮಹಾರಾಜರಿಗೆ ವಿಜಯತೆ. ಏನಿದು? ಕೈಕಾಂತಪುರವನ್ನು ಪ್ರವೇಶಿಸಲು ಯಾವುದೋ ಒಂದು ಶೂನ್ಯ ಗೃಹದಂತೆ ಭಾಸವಾಗುತ್ತಿದೆ. ನಾನು ಬಂದೊಡನೆ ಅಷ್ಟೊಂದು ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಕೈಕ ಕಾಣುತ್ತಿಲ್ಲವೇಕೆ? ಕೈಕ ದೇವಿ, ಕೈಕೆಯು ಮಲಗಿರುವಳು, ಆಭರಣಗಳು ಚೆಲ್ಲಾಡಿವೆ, ಮುಖವೂ ಬಾಡಿರುವುದು. ಕಾರಣವೇನಿರಬಹುದು? ಎಲೆ ಕಲ್ಯಾಣ ಚೇತಸಿಯೇ, ಪ್ರೇಮ ಪಕ್ಷಿಯ ಹೇಮ ಪಂಜರವೇ, ಮಮ ಜೀವಿತೇಶ್ವರಿಯೇ, ಕಾರಣವೇನು ಈ ನಿನ್ನ ವ್ಯಾಕುಲತೆಗೆ? ಕೈಕ ಕೈಕ ಇದೇನು ಕೈಕ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ
ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು? ನನ್ನಿಂದೇನಾದರೂ ಅಪಚಾರವಾಯಿತೆ ಅಥವಾ ನಿನ್ನ ದಾಸಿಯರಿಂದ ಏನಾದರೂ ವ್ಯತ್ಯಾಸವಾಯಿತೆ? ಹೇಳು ದೇವಿ, ಮಾತನಾಡು. ಏಕೆ ನಿನಗೆ ನನ್ನಲ್ಲಿ ಕೋಪವೇ? ಕೋಪ ಮಾಡ್ಬಾರ್ದೆ ಮಾನುನಿ ಮಣಿಹಳೆ, ಕೋಪ ಮಾಡ್ಬಾರ್ದೆ ಮಾನುನಿ ಮಣಿಹಳೆ, ಕೋಪ ಮಾಡ್ಬಾರ್ದೆ ಮಾನುನಿ ಮಣಿಹಳೆ, ಕೋಪ ಮಾಡ್ಬಾರ್ದೆ ಮಹಾರಾಜರ ಆಗಮನವು ಮಹಾರಾಣಿಯವರಂತಪ್ಪರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಇದೇನು ಕೈಕಾ ಹೀಗೆ ಹೇಳುವೆ? ಶ್ರೀರಾಮಚಂದ್ರನಲ್ಲಿ ಮತ್ತು ನಿನ್ನಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಓಹೋ, ಹಾಗಾದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಾಯಿತು? ಅಯ್ಯೋ ಮರಳೆ, ರಾಮನು ಬೇರೆಯೇ ಭರತನೂ ಬೇರೆಯೇ. ನನ್ನ 4 ಜನ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು ಕೈಕಾ. ಹೌದು, ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿಂದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಚೆನ್ನಾಗಿ ತಿಳಿದಿರುವೆನು. ಹುಚ್ಚಿ ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಈ ಲಗ್ನವು ತ್ವರಿತವಾದ್ದರಿಂದ ಈ ಕಾರ್ಯವನ್ನು ತ್ವರಿತವಾಗಿ ಮಾಡಬೇಕಾಗಿದೆ, ಅಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕೇನಂದಲ್ಲ. ಬಾ, ಈ ಸಂತೋಷದ ಸಮಯದಲ್ಲಿ ನಿನಗೆ ಏನು ಬೇಕು ಕೇಳು, ನಾನು ನೆರವೇರಿಸಿಕೊಡುವೆನು. ಪ್ರಾಣೇಶ್ವರ, ಬಾ. ಪ್ರಾಣೇಶ್ವರ, ಈ ಸಮಯದಲ್ಲಿ ನಾನು ಏನು ಕೇಳಿದರೂ ನೆರವೇರಿಸಿಕೊಡುವಿರೋ? ಓಹೋ, ನೀನು ಏನು ಕೇಳಿದರೂ ನಾನು ನೆರವೇರಿಸಿಕೊಡುವೆನು ಕೈಕಾ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಆ ವರಗಳನ್ನು ಇಂದು ನೆರವೇರಿಸಿಕೊಡುವಿರೋ? ಖಂಡಿತವಾಗಿಯೂ. ಏನು ಬೇಕು ಕೇಳಿಕೋ, ನಾನು ಖಂಡಿತವಾಗಿ ನೆರವೇರಿಸಿಕೊಡುವೆನು ಕೈಕಾ. ಪ್ರಾಣೇಶ್ವರ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು ಪ್ರಿಯ? ನಿನ್ನ ಮೇಲಲ್ಲವೇ? ನನ್ನ ಮೇಲೆ. ಹೌದು ಕೈಕಾ, ನನ್ನ ಮೇಲೆ ನನಗೆ ಅಧಿಕವಾದ ಪ್ರೀತಿ. ನಿಮಗೆ ನನಗಿಂತಲೂ ಅಧಿಕವಾದ ಪ್ರೀತಿ ಯಾರ ಮೇಲೂ ಇಲ್ಲವೇ ಪ್ರಿಯ? ಇರುವುದು ಕೈಕಾ, ಇರುವುದು. ಯಾರ ಮೇಲೆ? ನನ್ನ ಸುಪುತ್ರನಾದ ಶ್ರೀರಾಮಚಂದ್ರನ ಮೇಲೆ. ನೋಡಿದಿರೋ ಇದೀಗಲೇ 2 ಮಾತನಾಡುತ್ತಿರುವಿರಲ್ಲ, ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಕೈಕಾ, ರಾಮನ ಮೇಲಿರುವುದು ಪುತ್ರ ಪ್ರೇಮ,
ನಿನ್ನ ಮೇಲಿರುವುದು ಪತ್ನಿ ಪ್ರೇಮ ಕೈಕಾ. ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ದೀಕ್ಷಾಬದ್ಧರಾಗಿ ಕುಳಿತಿರುವ ರಾಮನ ಮೇಲೆ ಆಣೆ ಪ್ರಮಾಣಗಳೇಕೆ? ನಿನ್ನ ಆಸೆ ಏನಿದ್ದರೂ ಹೇಳು, ಸತ್ಯವಾಗಿಯೂ ನಾನು ನೆರವೇರಿಸಿಕೊಡುವೆ. ಪ್ರಾಣೇಶ್ವರ, ನೀವು ರಾಮಚಂದ್ರನ ಮೇಲೆ ಆಣೆ ಹಿಡಿದ ಹೊರತು ನಾನು ಯಾವ ವರಗಳನ್ನು ಕೇಳುತ್ತೇನೆ. ಏನು ಕೈಕಾ, ಯಾವಾಗಲೂ ನನ್ನ ವಿಷಯದಲ್ಲಿ ವಿರೋಧವನ್ನು ಆಚರಿಸದಿದ್ದ ನೀನು ಇಂದು ನಿನ್ನ ರೀತಿಯು ಬದಲಾಗಿರುವುದಲ್ಲ. ಏನು ಮಾಡಲಿ? ಇರಲಿ, ನನ್ನ ಮೇಲಾಣೆ, ನನ್ನ ಪೂರ್ವ ಪಿತೃಗಳ ಮೇಲಾಣೆ, ಶ್ರೀರಾಮಚಂದ್ರನ ಮೇಲಾಣೆ, ವಚನಭ್ರಷ್ಟನಾಗುವುದಿಲ್ಲ. ಏನು ಬೇಕು ಕೇಳಿಕೊ. ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು ಪ್ರಿಯ. ಸಂತೋಷವಾಯಿತೆ? ಕೇಳಲೇ? ಕೇಳ ಕೈಕಾ. ಪ್ರಾಣೇಶ್ವರ, ಕೈಕಾ, ನನ್ನ ಮೊದಲನೆಯ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು? ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಮಾಡುವುದೇ? ಏನು ಮಾಡಲಿ? ಇರಲಿ, ಹಾಗಾದರೆ ನಿನ್ನೆಯ ಎರಡನೆಯ ಹೊರಗಾವುದು ದೇವಿ. ಇನ್ನು ನನ್ನ ಎರಡನೆಯ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ, ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿ? ಅನುಮಾನವೇ? ಅಲ್ಲ, ಅವಳಂತೆ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಭೂತವೇ. ಪ್ರಾಣೇಶ್ವರ, ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕ ಇಂದು ಅವನಿಗೆ ವನವಾಸವನ್ನು ಯಾಚಿಸಿದಳಿದ್ದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆ ಕೈಕ ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳಪಲಟವಾಗಿ ಈ ದಿನ ಮಾತನಾಡುತ್ತಿರುವೆಯಾ? ಎಲ್ಲಿ ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ನನಗೆ ಚಿತ್ತ ಭ್ರಮಣೆಯೂ ಆಗಿಲ್ಲ, ಪಿತ್ತ ವಿಕಾರವೂ ಆಗಿಲ್ಲ. ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಬರೆಸಿದ್ದೀನಿ. ಬರಸಿಡಲು ಬಡಿದು ಹೋದ ಕಾರ್ಮೋಡ ಕವಿದಿ ಹೋದ ವಚನದ ಮಾತಿಗೆ ಮಣಿದು ಮಸಣ ಸೇರಿದಂತಾಯ್ತೇ ರಾಮ. ಸಾಕು, ಕೇಳಲಾರೆನು. ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು ಕೈಕ? ಕೋಮಲ ಹೃದಯನಾದ ರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳಲಿ ಬಿಡಿ. ಅಯ್ಯೋ, ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರೂ ನಿನ್ನನ್ನು ನೋಡಿ ನಗಲಿ ಬಿಡಿ. ಕೈಕ, ರಾಮನು ವನವಾಸಕ್ಕೆ ಹೋಗುವುದನ್ನು ತಪ್ಪಿಸು ಕೈಕ, ತಪ್ಪಿಸು. ಇದು ನಿನಗೆ ಕರಮುಗಿದು ಬೇಡಿಕೊಳ್ಳುವೆನು. ಪ್ರಾಣೇಶ್ವರ, ಈ ನಿಮ್ಮ ಗೋಳಾಟವನ್ನು ನಾನು ಕೇಳಲಾರೆನು. ರಾಮನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು, ಇದು ಶತಸಿದ್ಧ. ರಾಮನ ಮೇಲೆ ನಿನಗೇಕೆ ಇಷ್ಟೊಂದು ಕೋಪ, ಇಷ್ಟೊಂದು ಛಲ? ಆಯ್ತಾ? ಛಲವು
ದೇವಿ ಮಾತನ್ನು ಕೇಳು. ಉಳಿಸು ಕೆಲವು ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ನಿನಗೆ ಏನಾದವು? ಏನಾದವೆ? ಅವೆಲ್ಲವೂ ಈ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾದವು. ಅಯ್ಯೋ ಕ್ಷೇತ್ರಘಾತಕಿ, ನನ್ನದು ಕಪಟ ನಾಟಕವೋ? ನಾನು ನಿನ್ನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ತಕ್ಕ ಪ್ರಾಯಶ್ಚಿತ್ತವಾಯಿತು. ನೀನು ಮಾರಿಯಲ್ಲ, ಸೂರ್ಯ ವಂಶವನ್ನೇ ನುಂಗಲು ಬಂದ ಮಹಾಮಾರಿ. ನಿನಗೆ ಮುಖವನ್ನು ತೋರಬೇಡ. ಶ್ರೀರಾಮಚಂದ್ರನ ಅಭಿಷೇಕಕ್ಕೆ ಸಕಲವೂ ಸಿದ್ಧವಾಗಿರುವುದು. ಪೂಜ್ಯರಾದಂಥ ವಸಿಷ್ಠ ಮಹರ್ಷಿಗಳು ಹೇಳಿದಂತೆಯೇ ತಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿರುವರು. ಸುಮಂತ್ರ, ಮಹಾರಾಜರು ಅದೇ ಯೋಚನೆಯಲ್ಲಿರುವರು. ನೀನೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ಮಹಾರಾಜ್ಞತೆ. ಬೇಡ ದೇವಿ, ಬೇಡ ದೇವಿ, ಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ನನ್ನನ್ನು ಇಲ್ಲಿಗೆ ಬರಮಾಡಬೇಡ. ಈ ನಿಮ್ಮ ಗೋಳಾಟವನ್ನು ನಾನು ಕೇಳಲಾರೆನು. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡದೆ ಹೋದರೆ ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಕೊಳ್ಳುತ್ತೇವೆ. ನಿಮ್ಮ ಅವಯವಗಳು ವಯೋಧರ್ಮವನ್ನು ಮರೆತು ಬೇರೆ ಮೇರೆ ಹೋಗುತ್ತಿವೆ. ವಸ್ತು ಶಸ್ತ್ರದ ಕಡೆಗೆ ನುಗ್ಗುತ್ತಿದೆ. ರಘುಕುಲ ವಂಶಗಾದಿಯಾದ ನಿನ್ನನ್ನು ಕ್ಷಣ ಮಾತ್ರವೂ ಈ ಭೂಮಿಯ ಮೇಲೆ ಇರಬಿಡಲಾರೆ. ನಿನ್ನನ್ನು ಕೊಂದು ನನ್ನ ಶಾಂತಿ ಮಾಡಿಕೊಳ್ಳ. ಶಾಂತರಾಗಿ ರಾಮಚಂದ್ರ, ರಾಮಚಂದ್ರ, ಅಮ್ಮ, ಇದೇನಿದು? ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು ತಾಯಿ? ರಾಮಚಂದ್ರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪವರೇ ನಮ್ಮ ತಂದೆಯವರು. ನಿಮ್ಮ ಅದ್ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ವ್ಯಥೆ ಪಡುತ್ತಿರುವರು ಹೇಳುತ್ತಾಯಿ. ಅದನ್ನು ನಡೆಸಿಕೊಡಲು ನಾನು ಸಿದ್ಧನಾಗಿರುವೆನು. ಓಹೋ, ಇಷ್ಟು ಹೊತ್ತು ನಿಮ್ಮ ತಂದೆಯ ಪರೀಕ್ಷೆ ಆಯಿತು. ಈಗ ಮಗನ ಪರೀಕ್ಷೆಯೋ? ರಾಮಚಂದ್ರ, ನಿನಗೇಕೆ ಬೇಕು ಬಿಡು. ಅಮ್ಮ, ನೀನು ನನ್ನಲ್ಲಿ ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ. ನಿನ್ನ ಮನದ ಅಭಿಷ್ಟವನ್ನು ಹೇಳುತ್ತಾಯಿ. ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಹಾಗಾದರೆ ಕೇಳು. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನು ಕೇಳಿಕೊಂಡೆನು. ಅಮ್ಮ, ಏನೆಂಬುದಾಗಿ ಕೇಳಿಕೊಂಡಿರಿ? ನನ್ನ ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ಜನಕರು ಇಷ್ಟೊಂದು ವ್ಯಥೆ ಬಿಡಬೇಕೆ? ಭರತನಾರು, ನಾನಾರು, ನಮ್ಮಿಬ್ಬರಲ್ಲಿ ಯಾರು ಆಳಿದರೆ ನಮ್ಮ ಈ ನೆಲವನ್ನು? ಮುನ್ನ ಶತಕೋಟಿ ರಾಯರಾಳಿದಾಗಿ ಈ ನೆಲವನ್ನು ನಮ್ಮ ಹಿಂದಿನವರಂತೆ ನಾವು ಕೂಡ ಒಂದು ದಿನ ಬಿಟ್ಟು ಹೋಗಲೇಬೇಕು. ಹಾಗಲಮ್ಮ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಿಕ್ತನಾಗಲಿ. ಇನ್ನು ನಿಮ್ಮ 2ನೇ ವರ ಯಾವುದೂ ತಾಯಿ?
ಇನ್ನು ನನ್ನ ಎರಡನೆಯ ವರಕ್ಕೆ ನೀನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮು ದರಿಪುದಂ ದಾಂಕಿಸಿದ ಮಾತೆ ನೀನೋ ಅಮ್ಮ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮು ದರಿಪುದಂ ದಾಂಕಿಸಿದ ಮಾತೆ ನೀನೋ ಅಮ್ಮ. ಭರತನಿಗೂ ಮಿಗಿಲಾದ ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ನನಗೆ ಬಗೆದ ಮಾತೆ ನೀನೋ ಅಮ್ಮ. ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು ಅಮ್ಮ. ವನವಾಸನ ಪದಿಂದ ವನವಾಸನ ಪದಿಂದ ಮುನಿ ಜನರ ಸೇವಿಸುವ ಗಣಪದವಿಯನಗಿತ್ತ ಮಾತೆ ನೀನೋ ಅಮ್ಮ. ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ. ಹೆಚ್ಚಿನ ಆಶೀರ್ವಾದವಿನ್ಮುಂಟೆ ಪೂತೆ ನಿಶ್ಚಯದಿ ವನವಾಸ ಕೊಪ್ಪಿದೆ ಪುನೀತೆ. ಎಚ್ಚರಿಸು ಪಿತನನ್ನ ನಮಿಸಿ ನಾ ಹೋಗುವೆನು ಅಮ್ಮ. ಅಮ್ಮ, ನನ್ನ ಮೇಲೆ ನಿನಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಶಲ ರಾಜ್ಯ ಭಾರವನ್ನು ನಿರ್ವಹಿಸಲು ನಾನು ಅಶಕ್ತನೆಂತಲು ಇದಕ್ಕೆ ಭರತನೇ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಹಾಗಲಮ್ಮ, ನಿನ್ನ ಇಚ್ಛೆಯಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುವೆನು. ಈ ವಿಚಾರವನ್ನು ಜಾನಕಿಗೂ ಮಾತೆಯವರಿಗೂ ತಿಳಿಸಿ ಬರುವೆನು. ಅಮ್ಮ, ಇನ್ನು ಮುಂದೆ ತಂದೆಯವರ ಯೋಗಕ್ಷೇಮವು ನಿಮ್ಮನ್ನೇ ಹೊಂದಿರುವುದು ತಾಯಿ. ಆಗಲಿ.